Hello, welcome to my YouTube channel, guys. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಮತ್ತೆ ಎಕ್ಸಾಮ್ ಐತ್ರಿ, ಎಲ್ಲ ರೆಡಿ ಆಗಿ ನಿಂತೀವಿ. ಇನ್ನೊಂದು 15 ನಿಮಿಷದಾಗ ಎಕ್ಸಾಮಿಗೆ ಹೋಗ್ಬೇಕ್ರಿ. ಈಗ ಇದು ಆಕ್ಚುಲಿ ಚೆನ್ನಾಗಿ ಸೇವಾ ಹೇಳ್ಬಿಟ್ಟೈತ್ರಿ. ನೋಡ್ರಿ ಅಣ್ಣ ಜೈ ಮಹೇಶ್ವತೆ ಹೊಂಟಿವ್ರಿ ಊರದಾಗ. ಅಲ್ಲಿ ಹೋಗಿದ್ ಗೊತ್ತಾಗೈತ್ರಿ. ಜಾಸ್ತಿ ಏನಿಲ್ಲ, ಹೊಂಟಿವ್ರಿ. ಎಕ್ಸಾಮ್ ಮುಗಿಸಿ ಬಂದಿವ್ರಿ. ನಮ್ಮ ಬಾಳೆ ಅಂತೂ ಕೇಳಕ್ ಹೋಗ್ಬೇಡ್ರಿ. ಅವ್ನು ಬರೀತೀವಿ ಅಂತ ಓದಿವ್ರಿ, ಬೈಲಾಗ ಕುಂತೀವ್ರಿ. ಮೇಡಮ್ ನೋಡ್ಬೇಕಂದ್ರೆ ಮೇಡಮ್ ಮುಚ್ಚಂತಿದ್ದಿಲ್ರಿ. ಏನ್ ಮಾಡಕ್ ಆಗಲಿಲ್ರಿ. ಮತ್ತೆ ಹೆಸರು ರೋಲ್ ನಂಬರು ಹಾಕಿ ಬಂದಿನ್ರಿ. ಡೇಟ್ ಒಂದು ಹಾಕಿನ್ರಿ, ಸುಳ್ಳು ಹೊಡೆದು ಒಟ್ಟು ಬರ್ದಿವ್ರಿ. ಅದಾದಾಗ ನಮ್ಮ ಮೂರು ಉಷ್ಟ್ರು ಇಲ್ಲೇ ಇದೀವ್ರಿ. ಈಗ ರೀ ಉಷ್ಟ್ರು ಇಲ್ಲೇ ಇದೀವ್ರಿ. ಕೇಳುನ್ರಿ ಒಬ್ಬೊಬ್ರಿಗೆ ಹ್ಯಾಂಗ ಆತ ನೋಡ್ರಿ. ನೀವು ಎಕ್ಸಾಮ್ ಹೆಂಗಾತು? ಏನ್ ಎಕ್ಸಾಮ್ ಕಾಳಜಿ ಮಾಡಕತ್ತಿದ್ದೆ. ಮೇಡಮ್ ಬಿದ್ದು ಬೇಷಾಳ ಹೋಗ್ಬಿಡ್ತೀನಿ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಿದ್ದೆ ಹೆಂಗಾತು ಎಕ್ಸಾಮ್? ಮುಂದಿನ ಪೀಳಿಗೆ ಪೇಪರ್ ಉಳಿಸಿ ಬಂದಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನೋಡ್ರಿ ಏನು ಕೇಳಬಾರ್ದು ಅನ್ಸತೈತ್ರಿ, ಆದ್ರೂ ಕೇಳ್ತೀನಿ. ರಾಕೇಶ್ ಹೆಂಗಾತು ಎಕ್ಸಾಮ್? ಮ್ಯಾಮ್ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ನೋಡ್ಬೇಕು ಕೂತೀನಿ. ಪೇಪರ್ ನಮ್ಮನ್ನ ಕೈ ಕೊಟ್ಟು ಹೋಗೈತರಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಿಂದೆ ಹೆಂಗಾಯ್ತು ಎಕ್ಸಾಮ್? ನೋ ವರ್ಡ್ಸ್ ಮಚ್ಚ. ಏನು ಎಲ್ಲ ಏನು ಗೊತ್ತೇ ಇಲ್ಲ. ಬೇರೆ ಓದಿದ್ದೆ ಬೇರೆ ಬಂದಿದ್ದೆ ಬೇರೆ ಮಚ್ಚ. ಮ್ಯಾಮ್ ಬುದ್ಧಿ ಕಳಿಸಿ. अच्छा ठीक है. ಮಲ್ಲು ನಿಂದೆ ಹೆಂಗಾಯ್ತು ಎಕ್ಸಾಮ್? ಪೇಪರ್ ತುಂಡಿಡ್ದ ಸುಮ್ಕೊಂಡೇನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಂದೆ ಹೆಂಗಾಯ್ತು ಎಕ್ಸಾಮ್? ಏನೆಲ್ಲ ಒಂದ್ ಲೆಕ್ಕಕ್ಕೆ ಆಗೈತಿ. ಏನೋ ಸ್ವಲ್ಪ ಓದಿದ್ರೆ ಚಲೋ ಆಗ್ಬೋದು. ಹೆಂಗಾಯ್ತು ಎಕ್ಸಾಮ್? ಪೇಪರ್ ಅಂತೂ ವೈಕಂತೈತಿ. ಈಗ ನೆಕ್ಸ್ಟ್ ಇನ್ನೊಂದು ಪೇಪರ್ ಐತೆ, ಆದ್ರೂ ಗೇಮ್ ಮಾಡಕೈತಿ. ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎಲ್ಲಾರು ಒಪಿನಿಯನ್. ನಮ್ಮ ಬಾಳೆ ಅಂತ ಹಿಂಗಾಗಿದ್ರಿ. ಅದಕ್ಕೆ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ಓದ್ಬೇಕು, ಹಾರಾಡಬಾರ್ದು ಅಂತೇಳಿ ನಾವು ಅದನ್ನೂ ಮಾಡಲಿಲ್ಲ. ಏನು ಮಾಡೋದಾಗಲಿಲ್ಲ. ಹೋಗಿ ಮೇಡಮ್ ನೋಡ್ಬೇಕಂದ್ರೆ ಅಕ್ಕಿನ ಚಲೋ ಇರಲಿಲ್ಲ, ಬರೀದು ಆಗಲಿಲ್ಲ. ಮುಗಿಸಿರಿ ಒಟ್ಟು ಹೆಂಗ ಕುಂತು ಬಂದೀವಿ. ಒಂದಿಷ್ಟು ಮಂದಿ ಸಿಕ್ಕೊಂಬಂದ್ರಿ ಕಾಪಿ. ಇದು ನಮ್ಮ ಅಂಥವ್ರ ಪರಿಸ್ಥಿತಿ, ಕಾಪಿ ತೆಗೆದ್ರು ಬರೀದಾಗಿಲ್ರಿ. ಏನು ಮಾಡೋದಾಗಲ್ರಿ. ಇನ್ನೊಂದು ಎಕ್ಸಾಮ್ ಐತ್ರಿ, ಅಪ್ರೂವಲ್ ಸೆಕ್ಷನ್. ಅದನ್ನ ಮುಗಿಸ್ಕೊಂಬಂದು ಎಕ್ಸಾಮ್ ಮುಗಿಸ್ಕೊಂಡ್ ಬಂದೀವ್ರಿ. ಎಲ್ಲ ಜಾತಾಗ ಆತ್ರಿ. ಈಗ ಸ್ನ್ಯಾಕ್ಸ್ ಟೈಮ್ ಹೋಗ್ಬೇಕ್ರಿ. ಸ್ನ್ಯಾಕ್ಸಿಗೆ ಇದ ನಮ್ಮ ಹಾಸ್ಟೆಲ್ ನೋಡ್ರಿ. ನಮ್ಮ ಹಾಸ್ಟೆಲ್ ವ್ಯೂ ಇರೋದಿರಿ. ನಮ್ದು ಟಾಪ್ ಫ್ಲೋರಿಗೆ ಐತ್ರಿ ರೂಮ್. ಹೋಗೊಂಬರ್ರಿ, ಸ್ನ್ಯಾಕ್ಸ್ ಟೈಮ್ ಆಗೈತ್ರಿ. ನೋಡೊಂಬರ್ರಿ ನಮ್ಮ ಹಾಸ್ಟೆಲ್ದಂದು ಮೆಸ್ ಹೆಂಗೈತಿ, ಸ್ನ್ಯಾಕ್ಸ್ ಹೆಂಗೆ ಕೊಡ್ತಾರ ತೋರಿಸಿ ಬರ್ರಿ ಸ್ವಲ್ಪ ಅಷ್ಟೇ. ಇವತ್ತು ನೋಡ್ರಿ ಬ್ರೆಡ್ ಜಾಮ್ ಕೊಟ್ಟಾರ್ರಿ ನಮಗೆ. ಬ್ರೆಡ್ ಜಾಮ್ ಎಷ್ಟು ಮಸ್ತ್ ಅದ ತೋರ್ಸಪ್ಪ. ಬ್ರೆಡ್ ಜಾಮ್ ಹೆಂಗದ ನೋಡ್ರಿ, ಇದ್ರೊಳಗೆ ಜಾಮ ಇಲ್ಲ ನೋಡ್ರಿ. ಏನ್ ಮಾಡ್ತೀರಿ ಹಿಂಗೆ ಖಾಲಿ ಕೊಟ್ರೆ? ಈಗ ಜಾಮ ಇಲ್ಲ, ನೋವಿದೆ, ಆಕ್ರೋಶ ಇದೆ. ಸಮರ್ಥಂತ್ರು ಒಂದ್ಸತಿ ತಿಂದು ಇನ್ನೊಂದ್ಸತಿ ತಂಬರಕ್ ಹೋಯ್ತೇನ್ರಿ. ಎರಡೆರಡು ಸತಿ ತಿಂದಾನ್ರಿ ಲೈನ್ದಾಗ ನಿಂತು ಸಮರ್ಥ. ಆತ್ರಿ ಬರೀ ಇಂಥದೆಯ ನೋಡಿದ್ರಿ ಗಾಯ್ಸ್, ನಮ್ಮ ಕಾಲೇಜ್ ಸ್ನ್ಯಾಕ್ಸ್ ಹೆಂಗಿರ್ತ, ಕ್ಯಾಂಟೀನ್ ಹೆಂಗ್ ಐತ್ರಿ ನೋಡ್ರಿ. ಅದಕ್ಕೆ ಹೇಳಿದ್ರಿ ಚಂದ ಓದ್ಬೇಕಿತ್ತು, ಚಂದ ಓದ್ಲಿಲ್ಲ. ಹೋಗಿ ಇಂಥ ಕಾಲೇಜಿಗೆ ಬಂದು ಸಿಕ್ಕೊಂಡ್ಬಿಟ್ಟಿವ್ರಿ. ಏನೇನ ಆಸೆ ತೊಗೊಂಡಿದ್ರಿ. ಕಾಲೇಜ್ ಬಂದಾಗ ಇದ್ದಿದ್ದ ಆಸೆನೂ ಹೋದ್ರಿ, ನಮ್ ಕೇಳ್ತ್ರಿ. ಮನ್ಯಾಗ ಓದ್ತೀವಿ ಅಂತ ಮಾಡ್ಯಾರಿ, ಇಲ್ಲಿ ಬಂದು ಹೇಳ್ತೀವಿ ಕೆಲಸ ಮಾಡತ್ತೀವಿ ನಾವು. ಅದೇನು ಹೊಸದಲ್ಲಿ ಬಿಡ್ರಿ. ನಮ್ಗೆ ಇಲ್ಲಿ ನೋಡ್ರಿ ಏನೇನ ಅಂತಾವ್ ನೋಡ್ರಿ. ನಿಂತು ಏನ್ ಮಾಡ್ತೀರಿ? ಹಿಂಗಾದ್ರ ಬಾಳೆ ಚಲೋ ಇಲ್ರಿ. ಅದಕ್ಕೆ ಹೇಳೋದು ಓದ್ಬೇಕಂತ. 99 ಸಾವಿರ ರೂಪಾಯಿ ಹಾಸ್ಟೆಲ್ ಚಾ ಕೊಡಲ್ರಿ ನಮಗೆ. ಏನ್ ಮಾಡ್ತೀವಿ? ಊಟ ಮಾಡಿ ನಮಸ್ಕಾರಗಳು. ಇಲ್ಲ ಕನ್ನಡ ಸಮಸ್ತ ಜನತೆಗೆ ನಮಸ್ಕಾರಗಳು ನನ್ನ ಕಡೆಯಿಂದ. ನೋಡ್ರಿ ಏನ್ ಮಾಡ್ತೀರಿ? ಇಂಥವ್ರಿದ್ರ ಭಾಳ ಕೆಟ್ಟ ಐತ್ರಿ ನಮ್ದು. ಕೇಳಕ್ ಹೋಗ್ಬೇಡ್ರಿ. ಇಲ್ಲಿ ಬಂದು ನಮ್ಮ ಹಣೆ ಬರನ ಚೇಂಜ್ ಆಗ್ಬಿಡ್ತೀರಿ. ಏನು ಮಾಡಕ್ ಬರಲ್ರಿ. ವೈಫ್ಸ್ ಇರ್ತಾವ ಅಂತ ಮಾಡಿದ್ವಿ, ಹೋಗ್ಬಿಡ್ರಿ. ಕಾಲೇಜ್ ಹೆಂಗಾರ ಇರಲಿ. ಹುಡುಗರು ಅಂದ್ರೆ ಚಲೋ ಸಿಕ್ಕೋರಿ, ನೋಡೋಣಂತ್ರಿ ಹಂಗೆ ಆಗತ್ತೆ ಮುಂದೆ. ನೀವು ನೋಡೋಂತ್ರಿ, ಸಿಗ್ತೀರಿ ಆಮೇಲೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ.